ವೆಲ್ಕಮ್ ಸ್ಟೂಡೆಂಟ್ಸ್. ಈ ಪ್ರಶ್ನೆಯನ್ನು ಬಿಡಿಸೋಣ ಬನ್ನಿ. ಈ ಪ್ರಶ್ನೆಯು ಸಮಾಂತರ ಶ್ರೇಣಿಯ ಅಭ್ಯಾಸದಲ್ಲಿ ಬರುತ್ತದೆ. ಓಕೆ, ಪ್ರಶ್ನೆಯಲ್ಲಿ ಕೊಡಲಾಗಿದೆ ಮೊದಲನೇ ಪದ ಎ ಆಗಿದ್ದು ಸಾಮಾನ್ಯ ವ್ಯತ್ಯಾಸ ಡಿ ಆಗಿದ್ದು. ಇದು ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ. ಈ ಕೆಳಗಿನಿರುವ ಸಮಾಂತರ ಶ್ರೇಣಿಗಳು ಮೊದಲ 4 ಪದಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಓಕೆ, ಸಮಾಂತರ ಶ್ರೇಣಿಯನ್ನು ಕೊಡಲಾಗಿದೆ. ಓಕೆ, ಮೊದಲನೇದಾಗಿ ಈ ಪ್ರಶ್ನೆಯಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಮೊದಲನೇ ಪದನ ಬರೆದುಕೊಳ್ಳೋಣ. ನಾವಿಲ್ಲಿ ಸೊ ಎ ಇಸ್ ಈಕ್ವಲ್ ಟು 10 ಇದೆ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ. ಡಿ ಏನಿದೆ ಇಲ್ಲಿ 10 ಕೂಡ ಇದೆ. ನಾವು ಮೊದಲನೇ 4 ಇಲ್ಲಿ ಮೊದಲನೇ ಪದ ಕೊಡಲಾಗಿದೆ 10, ಸಾಮಾನ್ಯ ವ್ಯತ್ಯಾಸ ಡಿ ಅಂತಿದೆ. ಓಕೆ, ಸೊ ಮೊದಲಿಗೆ ನಾವು ಮೊದಲನೇ ಪದ ಬರೆಯೋಣ. ಮೊದಲ ಪದ ಅಂದ್ರೆ ಎ ಕೊಡಲಾಗಿದೆ, ಅದು ನಾವು A1 ಅಂತ ತೆಗೆದುಕೊಳ್ಳೋಣ. ಎಷ್ಟಿದೆ? 10 ಅಂತಿದೆ. ಓಕೆ, ಸೊ ಎರಡನೇ ಪದ ನೋಡೋಣ. ಎರಡನೆಯ ಪದ ಕಂಡುಹಿಡಿಯಲು A2 ಅಂದ್ರೆ A1 ಪ್ಲಸ್ ಡಿ ಆಗುತ್ತದೆ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. A1 ಎಷ್ಟಿದೆ? ಇಲ್ಲಿ 10 ಇದೆ. ಡಿ ಎಷ್ಟಿದೆ? 10 ಕೊಡಲಾಗಿದೆ. ಅಂದ್ರೆ ಎಷ್ಟಾಯ್ತು? 20 ಆಯ್ತು. ಸೊ ಮೂರನೆಯ ಪದ, ಇಲ್ಲಿ ಮೂರನೆಯ ಪದ A3 ಅಂದ್ರೆ A2 ಪ್ಲಸ್ ಡಿ ಆಗುತ್ತದೆ. A2 ಎಷ್ಟಿದೆ? ಇಲ್ಲಿ 20 ಇದೆ. ಡಿ ಎಷ್ಟಿದೆ? 10 ಇದೆ. ಸೊ ಇದು ಕೂಡಿಸಿದರೆ 30 ಆಗುತ್ತದೆ. ಓಕೆ, ನಾಲ್ಕನೆಯ ಪದ ಇದು A4 ಆಗುತ್ತದೆ. A4 ಅಂದರೆ A3 ಪ್ಲಸ್ ಡಿ ಆಗುತ್ತದೆ. ಇಲ್ಲಿ A3 ಪದವು 30 ಇದೆ ಮತ್ತು ಡಿ 10 ಇದೆ. ಸೊ ಕೂಡಿಸಿದರೆ 40 ಆಯಿತು. ಅಂದರೆ ಇಲ್ಲಿ ಮೊದಲ 4 ಪದಗಳು, ಈ ಸಮಾಂತರ ಶ್ರೇಣಿ ಮೊದಲ 4 ಪದಗಳು 10, 20, 30, 40 ಈ ರೀತಿಯಾಗಿ ಬರುತ್ತವೆ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಸೊ ಎರಡನೇ ಪ್ರಶ್ನೆಯಲ್ಲಿ ಮೊದಲನೇ ಪದ ಕೊಡಲಾಗಿದೆ -2 ಇದೆ. ಸಾಮಾನ್ಯ ವ್ಯತ್ಯಾಸ ಡಿ ಇಲ್ಲಿ 0 ಕೊಡಲಾಗಿದೆ. ಓಕೆ, ಸೊ ನಾವು ಮೊದಲೇ ಮಾಡೋಣ. ಮೊದಲ ಪದ ಯಾವುದು? ಎ ಕೊಡಲಾಗಿದೆ, ಅದು ಎ ಇರ್ತದೆ, ಅಂದ್ರೆ A1 ಮೊದಲನೇ ಪದ. ಸೊ -2 ಇದೆ. ಸೊ ಎರಡನೇ ಪದವನ್ನು ಕಂಡುಹಿಡಿಯೋಣ ನಾವು. ಸೊ ಎರಡನೆಯ ಪದ A2 ಅಂದ್ರೆ A1 ಪ್ಲಸ್ ಡಿ ಆಗುತ್ತದೆ. ಇಲ್ಲಿ A1 ಎಷ್ಟಿದೆ? -2 ಇದೆ. ಡಿ ಎಷ್ಟಿದೆ? 0 ಕೊಡಲಾಗಿದೆ. ಅಂದ್ರೆ ಎರಡನೇ ಪದ ಕೂಡ -2 ಆಗುತ್ತದೆ. ಮೂರನೆಯ ಪದ A3 ಆಗುತ್ತದೆ. ಸೊ A3 ಅಂದ್ರೆ A2 ಪ್ಲಸ್ ಡಿ. ಇಲ್ಲಿ A2 ಎಷ್ಟಾಗಿದೆ? -2 ಇದೆ. ಡಿ ಎಷ್ಟಿದೆ? 0 ಕೊಡಲಾಗಿದೆ. ಸೊ ಇದು -2 ಆಗುತ್ತದೆ. ಸೊ ನಾಲ್ಕನೆಯ ಪದ ಕೂಡ ಅಷ್ಟೇ ಸಂಖ್ಯೆ ಬರುತ್ತದೆ. ಅಂದ್ರೆ A4 ಅಂದ್ರೆ A3 ಪ್ಲಸ್ ಡಿ. ಸಾಮಾನ್ಯ ವ್ಯತ್ಯಾಸದಲ್ಲಿ 0 ಇದೆ. -2 ಪ್ಲಸ್ 0 ಅಂದ್ರೆ -2 ಆಗುತ್ತದೆ. ಅಂದರೆ ಮೊದಲನೇ 4 ಪದಗಳು ಇಲ್ಲಿ -2, -2, -2, -2 ಈ ರೀತಿಯಾಗಿ ಬರುತ್ತದೆ. ಇದು ಸಮಾಂತರ ಶ್ರೇಣಿಯಲ್ಲಿದೆ. ಓಕೆ, ಮೂರನೇ ಎಕ್ಸಾಂಪಲ್ ನಾವು ಹೋಗೋಣ. ಈ ಮೂರನೇ ಉದಾಹರಣೆಯಲ್ಲಿ ಮೊದಲನೇ ಪದ ಕೊಡಲಾಗಿದೆ 4 ಅಂತ ಕೊಡಲಾಗಿದೆ. ಸಾಮಾನ್ಯ ವ್ಯತ್ಯಾಸ ಇಲ್ಲಿ 3 ಕೊಡಲಾಗಿದೆ. ಓಕೆ, ಸೊ ಮೊದಲನೇ ಪದ ನಾವು ಬರೆಯೋಣ. ಮೊದಲನೆಯ ಪದ ಕೊಡಲಾಗಿದೆ ಆಲ್ರೆಡಿ, ದಟ್ ಈಸ್ A1 ಅಂದ್ರೆ ಎ ಕೊಡಲಾಗಿದೆ. ಎಷ್ಟಿದೆ? ಇಲ್ಲಿ 4 ಇದೆ. ಸೊ ಎರಡನೇ ಪದವನ್ನು ಕಂಡುಹಿಡಿಯೋಣ ನಾವು. ಸೊ ಎರಡನೆಯ ಪದ ಇಲ್ಲಿ A2 ಆಗುತ್ತದೆ. ಅಂದ್ರೆ A1 ಪ್ಲಸ್ ಡಿ ಆಗುತ್ತದೆ. A1 ಅಲ್ಲಿ 4 ಇದೆ. ಡಿ ಎಷ್ಟಿದೆ? ಇಲ್ಲಿ -3 ಇದೆ. ಎಷ್ಟಾಯ್ತು? ಇಲ್ಲಿ 1 ಬರುತ್ತದೆ. ಓಕೆ, ನಂತರ ಮೂರನೇ ಪದಕ್ಕೆ ಹೋಗೋಣ ನಾವು. ಸೊ ಮೂರನೆಯ ಪದದಲ್ಲಿ ಅಂದ್ರೆ A3 ಆಗುತ್ತದೆ. A3 ಅಂದರೆ A2 ಪ್ಲಸ್ ಡಿ. ಇಲ್ಲಿ A2 ಎಷ್ಟಿದೆ? 1 ಇದೆ. ಡಿ ಎಷ್ಟಿದೆ? -3 ಇದೆ. ಅಂದ್ರೆ 1 -3 ಇಲ್ಲಿ -2 ಆಯ್ತು. ಸೊ ನಾಲ್ಕನೆಯ ಪದ ಅಂದ್ರೆ A4 ಬರುತ್ತದೆ. A4 ಅಂದರೆ A3 ಪ್ಲಸ್ ಡಿ ಆಗುತ್ತದೆ. A3 ಇಲ್ಲಿ -2 ಇದೆ. ಡಿ -3 ಇದೆ. ಕೂಡಿಸಿದರೆ -5 ಆಗುತ್ತದೆ. ಅಂದ್ರೆ ಮೊದಲೇ 4 ಪದಗಳು ಇಲ್ಲಿ 4, 1, -2, -5 ಈ ರೀತಿಯಾಗಿ ಸಮಾಂತರ ಶ್ರೇಣಿಯಲ್ಲಿ
ಬರುತ್ತದೆ. ಓಕೆ, ಸೊ ಮುಂದಿನ ಉದಾಹರಣೆಗೆ ಹೋಗೋಣ. ನಾಲ್ಕನೆಯ ಉದಾಹರಣೆ, ಮೊದಲನೇ ಪದ ಇಲ್ಲಿ ಕೊಡಲಾಗಿದೆ -1 ಅಂತ ಕೊಡಲಾಗಿದೆ ಮತ್ತು ಸಾಮಾನ್ಯ ವ್ಯತ್ಯಾಸ 1/2 ಅಂತ ಕೊಡಲಾಗಿದೆ. ಓಕೆ, ಸೊ ಮೊದಲನೆಯ ಪದ ನಾವು ಬರೆಯೋಣ. ಮೊದಲನೆಯ ಪದ ಇದು ಎ, ಕೊಟ್ಟಂತ ಎ ಮೊದಲ ಪದ, ದಟ್ ಈಸ್ A1 ಅಂದ್ರೆ -1 ಇದೆ. ಓಕೆ, ಸೊ ಎರಡನೆಯ ಪದ ಇಲ್ಲಿ, ಸೊ ಎರಡನೆಯ ಪದ ಅಂದ್ರೆ A2 ಆಗುತ್ತದೆ. A2 ಅಂದರೆ A1 ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಆಗುತ್ತದೆ. A1 ಎಷ್ಟಿದೆ? -1 ಇದೆ. ಸಾಮಾನ್ಯ ವ್ಯತ್ಯಾಸ ಇದೆ 1 ಪ್ಲಸ್ 1/2 ಆಗುತ್ತದೆ. ಅಂದರೆ ಇದರ ಲಸ ತೆಗೆದ್ರೆ ಏನು ಬರುತ್ತದೆ? -1/2 ಬರುತ್ತದೆ. ಓಕೆ, ಸೊ ಮೂರನೇ ಪದಕ್ಕೆ ಹೋಗೋಣ. ನಾವು ಮೂರನೆಯ ಪದ, ಮೂರನೇ ಪದ A3 ಆಗುತ್ತದೆ. A3 ಅಂದರೆ A2 ಪ್ಲಸ್ ಡಿ ಆಗುತ್ತದೆ. ಇಲ್ಲಿ A2 ಎಷ್ಟಿದೆ? -1/2 ಇದೆ. ನಂತರ ಸಾಮಾನ್ಯ ವ್ಯತ್ಯಾಸ +1/2 ಇದೆ. ಅಂದರೆ ಇದೇನಾಯಿತು? -1 + 1/2 ಆಗಿ ಬರುತ್ತದೆ. ಅಂದ್ರೆ 0 ಬರುತ್ತದೆ ಇಲ್ಲಿ. ಓಕೆ, ನಾಲ್ಕನೆಯ ಪದಕ್ಕೆ ಹೋಗೋಣ. ನಾವು ನಾಲ್ಕನೆಯ ಪದ A4. ಸೊ A4 ಅಂದರೆ A3 ಪ್ಲಸ್ ಡಿ ಆಗುತ್ತದೆ. ಇಲ್ಲಿ A3 ಎಷ್ಟಿದೆ? 0 ಇದೆ. ಡಿ ಸಾಮಾನ್ಯ ವ್ಯತ್ಯಾಸ +1/2 ಇದ್ದಾರೆ, ಅಂದ್ರೆ 1/2 ಆಯಿತು. ಅಂದರೆ ಇವುಗಳು ಮೊದಲ 4 ಪದಗಳು ಅಂದರೆ -1 ಆಯಿತು, -1/2 ಆಯಿತು, 0 ಆಯಿತು, +1/2 ಆಯಿತು. ಈ ರೀತಿಯಾಗಿ ಸಮಾಂತರ ಶ್ರೇಣಿಯಲ್ಲಿ ನಮಗೆ ಪದಗಳು ದೊರೆಯುತ್ತವೆ. ಓಕೆ, ಸೊ ಕೊನೆಯದಾಗಿ ಈ ಉದಾಹರಣೆ ಬಿಡಿಸೋಣ. ಇಲ್ಲಿ ಪದ, ಮೊದಲನೇ ಪದ -1.25 ಅಂತಿದೆ. ನಂತರ ಸಾಮಾನ್ಯ ವ್ಯತ್ಯಾಸ ಡಿ 0.25 ಅಂತಿದೆ. ಓಕೆ, ಸೊ ಮೊದಲನೇ ಪದ ಇದೇ ಬರುತ್ತೆ, ಮೊದಲೇ ಕೊಟ್ಟಂತ ಪದವೇ ಬರುತ್ತದೆ. ಮೊದಲನೇ ಪದ ಕೊಟ್ಟಂತ ಪದವೇ ಬರುತ್ತದೆ. ಇದು ಮೊದಲ ಪದ ಆಗುತ್ತದೆ, ಎ ಅಥವಾ A1. ಸೊ -1.25 ಆಯಿತು. ಸೊ ಎರಡನೇ ಪದವನ್ನು ಕಂಡುಹಿಡಿಯೋಣ. ಕಂಡುಹಿಡಿಯಲು ನಾವು ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸಬೇಕಾಗುತ್ತದೆ. A2 = ಇಲ್ಲಿ A1 ಪ್ಲಸ್ ಡಿ ಆಗುತ್ತದೆ. ಓಕೆ, -1.25 ಇಲ್ಲಿ, ಸಾರಿ, ಇದು ಡಿ ಮೈನಸ್ ಸೈನ್ ಆಗುತ್ತದೆ. ಮೈನಸ್ ಸೈನ್ ತೆಗೆದುಕೊಳ್ಳೋಣ. ಸೊ -0.25 ಆಗುತ್ತದೆ. ಅಂದರೆ ಇವೆರಡು ಸಂಖ್ಯೆಗಳು ಋಣ ಚಿಹ್ನೆಯನ್ನು ಹೊಂದಿದೆ, ಅಂದರೆ -1.50 ಆಗುತ್ತದೆ. ಸೊ ಮೂರನೆಯ ಪದ, ಇಲ್ಲಿ ಮೂರನೆಯ ಪದ A3. A3 ಅಂದರೆ A2 ಪ್ಲಸ್ ಡಿ, ಎರಡನೇ ಪದ ಪ್ಲಸ್ ಸಾಮಾನ್ಯ ವ್ಯತ್ಯಾಸ. ಇಲ್ಲಿ ಮೈನಸ್ ಇದೆ, ಸೊ -1.50 ಆಯಿತು. ವ್ಯತ್ಯಾಸ ಎಷ್ಟಿದೆ? -0.25 ಆಯಿತು. ಇದು -1.75 ಆಗುತ್ತದೆ. ಸೊ ನಾಲ್ಕನೆಯ ಪದ ಮತ್ತೆ ಅದನ್ನು ಸೇರಿಸೋಣ, -0.25 ಸೇರಿಸೋಣ. A4 ಅಂದರೆ A3 ಪ್ಲಸ್ ಡಿ ಆಗುತ್ತದೆ. A3 ಇಲ್ಲಿ -1.75 ಇದೆ, ಸಾಮಾನ್ಯ ವ್ಯತ್ಯಾಸ -0.25 ಇದೆ. ಅಂದರೆ ಇಲ್ಲಿ ನಮಗೆ -2.00 ಬಂದಿತು. ಅಂದರೆ ಈ ಮೊದಲ 4 ಪದಗಳು -1.25, -1.50, -1.75 and -2.00 ಈ ರೀತಿಯಾಗಿ ಸಮಾಂತರ ಶ್ರೇಣಿಗಳು ಬರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಥರ ಟಾಪಿಕ್ ಸಂಬಂಧಪಟ್ಟ ಟಾಪಿಕ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.